ಇನ್ನು ಆರೋಪಿ ಸತೀಶ್ಗೆ ಬಿಜೆಪಿ ಜೊತೆಗೆ ಸಂಬಂಧ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ನಾಗೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೋಸ್ಟ್ ಮಾಡಿದಂಥ ಆರೋಪಿಗೂ ಬಿಜೆಪಿಗೂ ಸಂಬಂಧ ಇಲ್ಲ, ಆತ ನಮ್ಮ ಪಕ್ಷದ ಕಾರ್ಯಕರ್ತನೇ ಅಲ್ಲ ಅಂತ ಎಲ್ ನಾಗೇಂದ್ರ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷರು ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪಿಗೆ ಉರ್ದು ಗೊತ್ತಿಲ್ಲ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಪಕ್ಷದ ಮತ್ತು RSS ಕಾರ್ಯಕ್ರಮದಲ್ಲಿ ಯಾರೋ ಬಂದು ಫೋಟೋ ತೆಗೆಸ್ಕೊಳ್ತಾರೆ, ಯಾರ್ಯಾರೋ ಫೋಟೋ ತೆಗೆಸ್ಕೊಂಡ್ರೆ ನಮಗೂ ಅದಕ್ಕೂ ಸಂಬಂಧ ಇರುತ್ತಾ? ಗಲಭೆಯಲ್ಲಿ RSSನವರೇನಾದರೂ ಇದ್ರೆ ಅದನ್ನು ಸಾಬೀತು ಮಾಡಿ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಆ ರೀತಿ ಒಂದು ವೇಳೆ ಇದ್ರೆ ಅಂತ ನಾಗೇಂದ್ರ ಸವಾಲು ಹಾಕಿದ. RSS ಅವ್ರದ್ದೇ ಆದಂಥ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೂ ಈ ಕಾರ್ಯಕ್ರಮ ಈ ಒಂದು ಆ ಪೋಸ್ಟರ್ ಹಾಕಿರೋದಕ್ಕೂ RSSಗೂ ಏನು ಸಂಬಂಧ ಅಂತ ನಾನು ಕೇಳಿ. ಈಗ ಪೋಸ್ಟರ್ ಹಾಕಿರ್ತಕ್ಕಂಥದ್ದು ಎಷ್ಟು ಸರಿ ಅನಿಸುತ್ತೆ ನೋಡಿ, ಪೋಸ್ಟರ್ ಹಾಕಿರೋದಕ್ಕೆ ಈಗ ಆಲ್ರೆಡಿ ಪೊಲೀಸವರು ಅವ್ರ ಮೇಲೆ ಕ್ರಮ ತಗೊಂಡವ್ರೆ. ಕ್ರಮ ತಗೊಂಡ್ಮೇಲೆ ಮುಗೀತು, ಇನ್ನೇನಿದೆ ಅದಕ್ಕೆ ವಿಶೇಷವಾಗಿ ಅವ್ನು ಹೆಂಗೆ ಮಾಡ್ಬಿಡೋಕ್ಕಾಗತ್ತಾ? ಕಾನೂನು ನಡಿನಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡಿದ್ದಾರೆ ಪೊಲೀಸವರು. ಕೂಡಲೇ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ಇದಕ್ಕಿಂತ ಇವ್ರು ಹೇಳ್ತಾರೆ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ. ಆ ಥರ ಇದೆ ಅವಕಾಶ ಕಾನೂನು ನಡೀಲಿ? ಎಲ್ಲೋ ಒಂದು ಕಡೆ ಬಿಜೆಪಿ ರೀತಿ ಶಾಂತಿ ಕದಲುವಂಥ ಕೆಲಸವನ್ನು ನೋಡ್ರಿ, ನಮಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ. ಅವನು BJP ಕಾರ್ಯಕರ್ತ ಅಲ್ಲ. ಸುರೇಶ್ ಆಗಲಿ ಇನ್ನೊಬ್ಬರಾಗಲಿ ನಮ್ಮ BJP ಕಾರ್ಯಕರ್ತರಲ್ಲ ಅವರು. ಪ್ರತಾಪ್ ಸಿಂಗ್ ಬಂಟ ಅಂತ ಇದ್ದಾರೆ, ಅದು ಅವ್ರನ್ನ ಕೇಳಿ, ಪ್ರತಾಪ್ ಸಿಂಗ್ ಅವ್ರನ್ನ ಕೇಳ್ಕೊಳ್ಳಿ. ಪ್ರತಾಪ್ ಸಿಂಗ್ ಅವರು ಯಾರು? ಈಗ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನೂರಾರು ಜನ ಬರ್ತಾರೆ. ಯಾರ್ಯಾರು ಬರ್ತಾರೆ ಅವ್ರು ಹಂಗೆ ಆಯಿತು. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಲ್ಲೇ ಅವರ ಒಂದು ಏನೋ ಸಭೆ ಸಮಾರಂಭ ಮಾಡಿದ್ರೆ ನೂರಾರು ಜನ ಬರ್ತಾರೆ. ಆ ರೂಢಿಗಳು ಬಂದಿರ್ತಾರೆ, ಸಮಾಜ ಘಾತಕರು ಬಂದಿರ್ತಾರೆ. ಅದಕ್ಕೆ ಅವ್ರು ಕಾಂಗ್ರೆಸ್ ಹೊಣೆನಾ? ಕಾಂಗ್ರೆಸ್ ಹೊಣೆ ಅಂತ ಹೇಳಿದ್ರೆ ನಾವು ಹೊಣೆಯಾಗ ನಾವು ತಗೊತೀವಿ. ನಮ್ಗೇನು ಸಂಬಂಧ ಇದೆ ಹೇಳಿ ಹೋಗಲಿ. ಯಾರು ಶಿಕ್ಷೆ ಈಗ ಆಯ್ತಪ್ಪ ಸಂಬಂಧ ಇದೆ ಅಂತಲೇ ಅನ್ಕೊಳ್ಳಿ. ಅವ್ರನ್ನ ಅರೆಸ್ಟ್ ಮಾಡಿದಾರಲ್ವಾ? ಅರೆಸ್ಟ್ ಮಾಡಿದ್ಮೇಲೆ ನಿಮ್ದೇನು? ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಪೊಲೀಸರು ಹಿಡಿದ್ಬಿಟ್ಟು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾ? ಪೋಖ್ರಿಗಳಿಗೆಲ್ಲ ಹ್ಯಾಂಡ್ ಓವರ್ ಮಾಡ್ಬೇಕಾ ಅವ್ರನ್ನ? ಪೊಲೀಸವ್ರಿಗೆ ಕಲ್ಲು ಹೊಡಿತೀರಿ, DCP ಕಾರ್ಗೆ ಕಲ್ಲು ಹೊಡಿತೀರಿ. ಆಯ್ತು, ಅವ್ರ ಡ್ಯೂಟಿ ಅವ್ರು ಮಾಡಲಿ ಬಿಡಿ. ಪೊಲೀಸವ್ರ ಕಾರ್ಯಕ್ಕೆ ನೀವೇ ಅಡಚಣೆ ಆಗ್ತೀರಾ ಮಿಸ್ಟರ್ ಲಕ್ಷ್ಮಣ್ ಅವರೇ? ನಿಮ್ಗೇನು ಕಾರ್ಯಕ್ರಮ? ಅವ್ರು ಪೊಲೀಸವ್ರ ಕಾರ್ಯಕ್ಕೆ ನೀವೇ ಅಡಚಣೆ ಮಾಡ್ತೀರಾ? ಅಷ್ಟೇನ ಇಲ್ಲ? ಅಮಾಯಕರು ಬಿಡ್ತಾರೆ ಬಿಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿ. ರವಿ, ಈಗ ಪ್ರತಾಪ್ ಸಿಂಹ ವಿರುದ್ಧ ಈ ಆರೋಪ ಯಾಕೆ ಕೇಳಿ ಬರ್ತಾ ಇದೆ? ಏನು ಕಾಂಗ್ರೆಸ್ನವರು ಕೊಟ್ಟಿರುವಂಥ ದೂರಲ್ಲಿ ಏನು ಹೇಳ್ತಾರೆ ಕಾಂಗ್ರೆಸ್ಸಿಗರು? ರಕ್ಷಿತ, ಪ್ರಮುಖವಾಗಿ ಉದಯಗಿರಿ ಪೊಲೀಸ್ ಠಾಣೆಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದಂತಹ ಪ್ರತಾಪ್ ಸಿಂಹ ಅವರ ವಿರುದ್ಧ ದೂರು ದಾಖಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರಿಂದ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆರೋಪಿಯ ಜೊತೆ ಮಾಜಿ ಸಂಸದಂತಹ ಪ್ರತಾಪ್ ಸಿಂಹ ಅವರು ಭಾಗಿಯಾಗಿದ್ದಾರೆ. ಹಾಗಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಶಿವಣ್ಣ ಅವರು ಇವತ್ತು ಒಂದು ದೂರನ್ನು ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಮೈಸೂರಿನ ಶಾಂತಿ ನೆಮ್ಮದಿ ಕೆಡಿಸುವುದರಲ್ಲಿ ಪ್ರತಾಪ ಸಿಂಹ ಅವರ ಕೈವಾಡ ಇದೆ ಅಂತ ಹೇಳಿ ಅವರು ನೇರವಾಗಿ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ನಡುವೆ ಉದಯಗಿರಿಯ ವಿವಾದಿತ ಪೋಸ್ಟ್ ಅನ್ನ ಹಾಕಿದ್ದಾರೆ ಅಂತ ಹೇಳಿ ಬಂಧಿತರಾಗಿರುವಂತಹ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರಿಗೆ 1 ದಿನದ ಪೊಲೀಸ್ ಕಸ್ಟಡಿಯನ್ನ ಮೈಸೂರಿನ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದ ಕಿರಿಯ ಶ್ರೇಣಿ ಪ್ರಕಟ ಮಾಡಿದೆ. ನ್ಯಾಯಾಧೀಶರಾದಂತಹ ಸರೋಜಾ ಅವರಿಂದ ಆದೇಶ ಹೊರಬಿದ್ದಿದೆ. ಸರ್ಕಾರಿ ಅಭಿಯೋಜಕರಾಗಿ ಸವಿತಾ ಅವರು ವಾದ ಮಂಡನೆ ಮಾಡಿದ್ರು. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಅವರು APP ಮನವಿಯನ್ನ ಮಾಡಿದ್ರು. ಇದಕ್ಕೆ ಆರೋಪಿ ಸತೀಶ್ ಅವರ ಪರ ವಕೀಲರಂತಹ ಆಮಾ ಭಾಸ್ಕರ್ ಅವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಕೇವಲ 3 ಗಂಟೆ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಆಮಾ ಭಾಸ್ಕರ್ ಅವರ ವಾದವನ್ನ ಆಲಿಸಿ ನ್ಯಾಯಾಲಯ 1 ದಿನದ ಒಳಗೆ ಮಹಾಜರು ಕಾರ್ಯವನ್ನ ಮುಗಿಸಿ ಕೃತ್ಯಕ್ಕೆ ಬಳಕೆಯಾದಂತಹ ಮೊಬೈಲ್ ಅನ್ನ ಸೀಸ್ ಮಾಡಿ ಅಂತ ಹೇಳಿ ಅವರು ಆದೇಶವನ್ನ ಹೊರಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರೆ. ಈ ನಡುವೆ ನ್ಯಾಯಾಲಯಕ್ಕೆ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರನ್ನ ಒಳಪಡಿಸುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮೊಟ್ಟ ಮೊದಲ ಬಾರಿಗೆ ಆರೋಪಿ ಸತೀಶ್ ಅವರ ವಿಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಿರೋದು. ಇದರ ಜೊತೆಗೆ ಉದಯಗಿರಿಗೆ ಈಗಷ್ಟೇ ಗೃಹ ಸಚಿವರಂತಹ ಜಿ ಪರಮೇಶ್ವರ್ ಅವರು ಭೇಟಿಯನ್ನ ನೀಡಿದ್ರು. ಮೊದಲಿಗೆ ಗೌರವ ವಂದನೆಯನ್ನ ಸ್ವೀಕರಿಸಿ ಠಾಣೆಯ ಒಳಗಡೆ ವಿವಾದಿತ ಪೋಸ್ಟ್ ಕಲ್ಲು ತೂರಾಟ ಬಗ್ಗೆ ಹಿಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು.
ನಗರ ಕಮಿಷನರ್ ಆದಂತಹ ಸೀಮಾ ಲಾಡ್ಕರ್, ಡಿಸಿಪಿ ಮುತ್ತರಾಜ್ ಹಾಗೂ ಜಾಹ್ನವಿ ಅವರ ಜೊತೆ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿದ್ರ ಜೊತೆಗೆ ಈ ಒಂದು ಪ್ರಕರಣ ಹೇಗೆ ನಡೀತು, ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಂಡ್ರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಉದಯಗಿರಿಯ ಕಲ್ಲು ತೂರಾಟ ಪ್ರಕರಣ ಘಟನೆಯಲ್ಲಿ ಯಾರೇ ಘಟನಾಘಟಿ ಇದ್ರೂ ಕೂಡ ಶಿಕ್ಷೆ ಆಗುತ್ತೆ, ಕಾನೂನು ಕೈಗೆತ್ತಿಕೊಂಡ್ರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅವರು ಖಡಕ್ ವಾರ್ನಿಂಗ್ ಅನ್ನ ಮಾಡಿದ್ರು. ನಾನು ಘಟನೆ ಯಾಕಾಯ್ತು, ಯಾರಿಂದ ಆಯ್ತು ಅಂತ ಹೇಳಿ ತನಿಖೆ ಮಾಡಲು ಹೇಳಿದ್ದೆ, ಪ್ರಾಥಮಿಕ ವರದಿಯನ್ನ ಪಡೆಯಲು ಬಂದಿದ್ದೇನೆ. ಅಧಿಕಾರಿಗಳಿಂದ ನನಗೆ ಎಲ್ಲಾ ವಿಚಾರವನ್ನು ತಿಳಿಸಿದ್ದಾರೆ. ಈಗ ತನಿಖೆ ಈಗಾಗಲೇ ಆದೇಶ ಮಾಡಿದ್ರಿಂದ ಏನೆಲ್ಲ ಚರ್ಚೆ ಆಗಿದೆ, ಘಟನೆಯಲ್ಲಿ ಯಾರಿದ್ದಾರೆ ಅದೆಲ್ಲ ಹೇಳಕ್ ಸಾಧ್ಯ ಆಗೋದಿಲ್ಲ. ಯಾರು ಪೊಲೀಸರಿಗೆ, ವಾಹನಗಳಿಗೆ, ಠಾಣೆಗೆ ಕಲ್ಲು ಹೊಡೆದಿದ್ದಾರೆ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿ ಜಿ ಪರಮೇಶ್ವರ್ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಗೆ ಕಾನೂನು ಅಷ್ಟೇ ಮುಖ್ಯ, ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಪಕ್ಷ, ವ್ಯಕ್ತಿ ಪೊಲೀಸರಿಗೆ ಮುಖ್ಯ ಅಲ್ಲ ಅಂತ ಹೇಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಎಲ್ ನಾಗೇಂದ್ರ ಅವರು ಕೂಡ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಂಧಿತ ಆಗಿರುವಂತಹ ಸತೀಶ್ ಯಾರು ಅಂತ ಹೇಳಿ, ಅಂದ್ರೆ ಬಿಜೆಪಿಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನ ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಗಲಭೆಯಲ್ಲಿ RSS ಕೈವಾಡ ಇದ್ರೆ ಅವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ, ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ, ಅದನ್ನ ಸಾಬೀತುಪಡಿಸಿದ್ರೆ ನಾನೇ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿ ಕೆಪಿಸಿಸಿಯ ವಕ್ತಾರಂತಹ ಎಂ ಲಕ್ಷ್ಮಣ್ ಅವರಿಗೆ ಸವಾಲನ್ನು ಹಾಕುವಂತ ಕೆಲಸಕ್ಕೆ ಮಾಜಿ ಶಾಸಕ ಹಾಗೂ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷರಂತಹ ಎಲ್ ನಾಗೇಂದ್ರ ಅವರು ಸವಾಲನ್ನು ಹಾಕಿದ್ದಾರೆ. ಇನ್ನು ಕಲ್ಲು ತೂರಾಟದಲ್ಲಿ RSS ಕಾರ್ಯಕರ್ತರಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ಗೂ ಅಂದ್ರೆ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರಿಗೂ ಈ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ, ಆತ ನಮ್ಮ ಪಕ್ಷದ ಕಾರ್ಯಕರ್ತನೇ ಅಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಪೋಸ್ಟರ್ ಹಾಕಿದ್ದು ಸತೀಶ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಮುಸ್ಲಿಂ ಹುಡುಗರು ಅಂತ ಹೇಳ್ತಿದ್ದಾರೆ. ಈ ಸತೀಶ್ಗೆ ಉರ್ದು ಭಾಷೆ ಗೊತ್ತಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು, ಪಕ್ಷದ RSS ಕಾರ್ಯಕ್ರಮಗಳಲ್ಲಿ ಯಾರ್ಯಾರೋ ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ, ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಎಲ್ ನಾಗೇಂದ್ರ ಅವರು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಪರ ವಿರೋಧದ ಚರ್ಚೆಗಳು ಸಾಕಷ್ಟು ನಡೀತಿದೆ. ಒಂದೆಡೆ ಕಾಂಗ್ರೆಸ್ ಈ ಒಂದು ಕೃತ್ಯದಲ್ಲಿ ಇರುವುದು ಬಿಜೆಪಿಯ ನಾಯಕರುಗಳು ಅಂತ ಹೇಳಿ ಆರೋಪ ಮಾಡ್ತಿದೆ, ಒಂದೆಡೆ ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಬೊಟ್ಟು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ನಡುವೆ ಗೃಹ ಸಚಿವರು ಕೂಡ ಇವತ್ತು ಉದಯಗಿರಿ ಠಾಣೆಗೆ ಬಂದು ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ನಡುವೆ ಒಂದು ದಿನದ ಪೊಲೀಸ್ ಕಸ್ಟಡಿಗೆ ಆರೋಪಿಯನ್ನು ಕೂಡ ನೀಡಲಾಗಿದೆ. ಈಗ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗುತ್ತೆ, ಮೊಬೈಲ್ ಅನ್ನ ಸೀಸ್ ಮಾಡಬೇಕಾಗುತ್ತೆ. ಮೊಬೈಲ್ ನಲ್ಲಿ ಯಾರಿಂದ ಮೆಸೇಜ್ ಹೋಗಿತ್ತು, ಆ ವಿವಾದಿತ ಪೋಸ್ಟ್ ಅನ್ನ ಯಾರು ಕಳಿಸಿದ್ರು, ಹೇಗೆ ಕಳಿಸಿದ್ರು ಅನ್ನೋದ್ರ ಕೂಡ ಕುರಿತಂತೆ CID ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕು, ಜೊತೆಗೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಯಾಕಂದ್ರೆ ನಾಳೆ ಬೆಳಿಗ್ಗೆ 11 ಗಂಟೆ ಒಳಗೆ ಮತ್ತೊಮ್ಮೆ ಆರೋಪಿತ ಆಗಿರುವಂತಹ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾದ ಅನಿವಾರ್ಯತೆ. ಹೀಗಾಗಿ ಪೊಲೀಸರಿಗೆ ಇದೊಂದು ದೊಡ್ಡ ಟಾಸ್ಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಕಡಿಮೆ ಅವಧಿಯಲ್ಲಿ ಈಗ ಮೊಬೈಲ್ ಅನ್ನು ಕೂಡ ರಿಕವರಿ ಮಾಡ್ಕೋಬೇಕು, ಮೊಬೈಲ್ ನಲ್ಲಿರುವಂತಹ ಡಾಟಾವನ್ನ ರಿಕವರಿ ಮಾಡ್ಕೊಂಡು ಅದನ್ನ ಯಾರ್ಯಾರಿಗೆ ಕಳಿಸಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ತಿಳಿಸಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.